learning journey of our seniors and wish them the very best for their future endeavors. Yes, it's a bittersweet moment and we celebrate the memories we have created while preparing to embrace our new adventures. So without further ado, let's embark on this memorable journey to create some beautiful moments together. To begin this wonderful afternoon, let's welcome our Honorable Secretary Sir. Sir, heartily welcome, sir. ಜೀವಾನಂ ದೈವ ಕಣು ಇವನು ನಮ್ಮ ಊರ ಕಣ್ಣಾಗೋ ಸರದಾರ ಕಣು ಇವನು ನಿನ್ನ ನುಡಿಯ ಜಗ ಮೆಚ್ಚಿಕೊಳ್ಳಬೇಕು ನಡಿಗೆ ನೋಡಿ ಕೈ ಎತ್ತಿ ಮುಗಿಯಬೇಕು ಅಪರೂಪದ ಮಾಣಿಕ್ಯವೇ ನಮ್ಮೂರಿನ ದೊರೆ ಜೀವಾನಂ ದೈವ ಕಣು ಇವನು ನಮ್ಮ ಊರ ಕಣ್ಣಾಗೋ ಸರದಾರ ಕಣು ಇವನು ಕಾಯ ಗಣದೈವತಾಯ ಗಣಾಧ್ಯಕ್ಷಾಯ ಧೀಮಹಿ ಗುಣಶರೀರಾಯ ಗುಣಮಂಡಿತಾಯ ಗುಣೇಶಾನಾಯ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಗುಣಪ್ರವಿಷ್ಟಾಯ ಧೀಮಹಿ एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि गानचतुराय गानप्राणाय गानान्तरात्मने गानोत्सुकाय गानमत्ताय गानोत्सुकमनसे गुरुपूजिताय गुरुदैवताय गुरुकुलस्थायिने गुरुविक्रमाय गुह्यप्रवराय गुरवे गुणगुरवे गुरुदैत्यकलक्षेत्रे गुरुधर्मसदाराध्याय गुरुपुत्रपरित्रात्रे गुरुपाखण्डकण्डकाय गीतसाराय गीततत्त्वाय गीतगोत्राय धीमहि गूढगुल्फाय गन्धमर्ताय गोजयप्रदाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि ಇದು ನಾನು ಹೇಳುವಂತ ಸಾಂಗು ನಿಮಗೋಸ್ಕರ. ಯಾರಿಗೋಸ್ಕರ? ನಿಮಗೋಸ್ಕರ. ಶಾರದಾ ಮಾತೆಗೆ ಸಂಬಂಧಪಟ್ಟ ಒಂದು ಗೀತೆಯನ್ನ ನಾನು ಹೇಳ್ಕೊಡ್ತೀನಿ. ಮಕ್ಕಳೆಲ್ಲರೂ ಕೂಡ ಶ್ರದ್ಧೆಯಿಂದ ಭಕ್ತಿಯಿಂದ ದೇವರಲ್ಲಿ ಮನವಿಯನ್ನ ಮಾಡ್ಕೊಳ್ಳೋದನ್ನ ಗಳಿಸ್ಬೇಕು, ಒಳ್ಳೆಯ ಜ್ಞಾನವನ್ನ ಗಳಿಸ್ಕೋಬೇಕು ಅಂತೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಈಗ ಮಕ್ಕಳಿಗೋಸ್ಕರ ಒಂದು ಗೀತೆ ನಾನು ಹೇಳ್ಕೊಟ್ಟ ಹೇಳ್ತೀರಲ್ವಾ? ವೆರಿ ಗುಡ್, ಎಲ್ಲ ಒಳ್ಳೆ ಮಕ್ಕಳೇನೆ. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ಮಕ್ಕಳೆಲ್ಲ ಕೈ ಜೋಡಿಸಿರ್ಬೇಕು, ದೇವರಲ್ಲಿ ಹೇಗೆ ಭಕ್ತಿಯಿಂದ ಕೇಳೋದು ಅಲ್ವಾ? ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ಪ್ರೇಮದಿಂದಲಿ ಸಲಹು ಮಾತೆ ನೀಡು ಸನ್ಮತಿ ಸೌಖ್ಯದಾತೆ. ತಾಯಿ ಶಾರದೆ ಲೋಕ ಪೂಜಿತೆ
ಜ್ಞಾನದಾತೆ ನಮೋಸ್ತುತೆ ಅಂಧಕಾರವ ಓಡಿಸು ಜ್ಞಾನ ಜ್ಯೋತಿಯ ಬೆಳಗಿಸು ಅಂಧಕಾರವ ಓಡಿಸು ಜ್ಞಾನ ಜ್ಯೋತಿಯ ಬೆಳಗಿಸು ಹೃದಯ ಮಂದಿರದಲ್ಲಿ ನೆಲೆಸು ಚಿಂತೆಯ ಹಳಿಸು ಶಾಂತಿಯ ಉಳಿಸು ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ ನಿನ್ನ ಮಡಿಲಿನ ಮಕ್ಕಳಮ್ಮ ನಿನ್ನ ನಂಬಿದ ಕಂದಳಮ್ಮ ನಿನ್ನ ಮಡಿಲಿನ ಮಕ್ಕಳಮ್ಮ ನಿನ್ನ ನಂಬಿದ ಕಂದಳಮ್ಮ ನಿನ್ನ ಕರುಣೆಯ ಬೆಳಗಲಮ್ಮ. ಮಕ್ಕಳಿಗೂ ಒಂದು ವೇಳೆ ನೀವು ಚೆನ್ನಾಗಿ ಓದಿ ಒಳ್ಳೆ ಸ್ಥಾನದಲ್ಲಿದ್ದಾಗ ನನ್ನ ವೇದಿಕೆಯಲ್ಲಿ ಏನು ನಾವು ವರ್ಷ ಒಂದು ವೇದಿಕೆ ಮಾಡಿರ್ತೀವಿ, ಆ ವೇದಿಕೆ ಮೇಲೆ ಸನ್ಮಾನ ಮಾಡ್ತೀನಿ ಅಂತ. ಅದೇ ರೀತಿ ಈ ವರ್ಷ ನಾವು ನಮ್ಮ ಶಾಲೆಯಲ್ಲಿ ಓದೋರು ಹಾಗೂ ನಮ್ಮ ಊರಿನಲ್ಲೂ ಸಹ ಒಂದು ಉನ್ನತವಾದ ಒಂದು ಸ್ಥಾನದಲ್ಲಿ ಓದಿರ್ತಕ್ಕಂಥ ಒಂದು ಡಾಕ್ಟರ್ ಆಗಿರ್ಬೋದು, ಬೇರೆ ಒಂದು ಇದರಲ್ಲಿರ್ಬೋದು, ಅವ್ರನ್ನ ಕರೆದು ಅವ್ರನ್ನ ಸನ್ಮಾನ ಇಟ್ಕೊಂಡಿದ್ವಿ. ಖುಷಿ ಆಯ್ತಲ್ಲ? ಅದೇ ಜಾಗದಲ್ಲಿ ನಿಮ್ಮನ್ನು ಸಹ ನೋಡೋಕೆ ಇಷ್ಟಪಡ್ತೀನಿ. ಏನು ಈ 10th ಮಕ್ಕಳ ಒಂದು ಬೀಳ್ಕೊಡುಗೆ ಸಮಾರಂಭ ಅಂತಿದೆ, ಅವರು ಸಹ ಒಂದು LKGಯಿಂದ ಇಲ್ಲೇ ನಮ್ಮ ಶಾಲೆಯನ್ನು ಓದಿದ್ದಾರೆ. ಇರಲಿ ಅನಿಸಿರ್ಬೋದು ನಮ್ಮ ಶಾಲೆ ಇನ್ನೂ ಸೀಟಲ್ಲೇ ಇದೆ ಸರ್, ನಮ್ಮ ಶಾಲೆ ದೊಡ್ಡದಾಗಿಲ್ಲ, ನಾವು ದೊಡ್ಡ ಶಾಲೆಯಲ್ಲಿ ಓದಿಲ್ಲ ಅಂತ. ದೊಡ್ಡ ಶಾಲೆ ಇರ್ಬೋದು, ಬಟ್ ನಮ್ಮ ಶಾಲೆಯಲ್ಲಿ ವಿದ್ಯೆಗೇನು ಕೊರತೆ ಕೊಟ್ಟಿಲ್ಲ. ನಿಮಗೆ ಯಾವುದೇ ಕಾರಣಕ್ಕೂ ವಿದ್ಯೆ ಕೊರತೆ ಕೊಟ್ಟಿಲ್ಲ. ನಮ್ಮ ಟೀಚರ್ಗಳಿಗೆ ಅದೇ ಹೇಳ್ತಿರ್ತೀನಿ, ಶಾಲೆ ನಿಮ್ಮ ಮನೆಗೆ ಬರೋದಿಲ್ಲ. ಹೈಫೈ ಶಾಲೆ, ಬೇಸಿರ್ತಕ್ಕಂಥ ಶಾಲೆಗಳು ನೀವು ಹೊತ್ಕೊಂಡು ಹೋಗೋಕ್ಕಾಗೋದಿಲ್ಲ. ನಮ್ಮ ಶಾಲೆಯಲ್ಲಿ ಟೀಚರ್ಸ್ ಏನು ಹೇಳ್ಕೊಟ್ಟಿರ್ತಾರೆ ಅದು ಮಾತ್ರ ನೀವು ಹೊತ್ಕೊಂಡು ಹೋಗ್ತೀರಾ. ನಿಮ್ಮ ಹಿಂದೆ ಬರ್ತಕ್ಕಂಥದ್ದು ನಿಮ್ಮ ತಂದೆ ತಾಯಿಗಳು ಕಷ್ಟಪಟ್ಟು ಓದಿಸಿದ್ದಾರೆ ಇಲ್ಲಿ ತನಕನೂ. ಕೆಲವು ನನಗೆ ಹೋಪ್ ಇದೆ, ಈ ಬ್ಯಾಚಲ್ಲಿ ತುಂಬ ಚೆನ್ನಾಗಿ ಓದ್ತಿದ್ರೆ ಒಳ್ಳೆ ಸ್ಕೋರ್ ಮಾಡ್ತೀರನ್ನೋ ಹೋಪ್ ಇದೆ. ಸ್ಕೋರ್ ಮಾಡಿ, ಶಾಲೆಗೋಸ್ಕರ ಮಾಡಿ, ನಿಮಗೋಸ್ಕರ ಮಾಡಿ, ನಿಮ್ಮ ತಂದೆ ತಾಯಿಗಳಿಗೋಸ್ಕರ ಮಾಡಿ. ಜೀವನದಲ್ಲಿ ಏನಾದರೂ ಒಂದು ಗುರಿ ಇಟ್ಟು ಓದಿ. ಹಾಳಾಗೋದು ಎಷ್ಟು ಸುಲಭ ಅಂತಂದರೆ ಮತ್ತೆ ಆ ಹೆಸರು ತಗೊಳ್ಳೋದು ತುಂಬ ಕಷ್ಟ ಇರುತ್ತೆ. ಯಾರು ಹುಟ್ಟಿದ ತಕ್ಷಣ ಕೆಟ್ಟವನಾಗಿ ಹುಟ್ಟೋದಿಲ್ಲ. ಮಗು ಹುಟ್ಟಿದೆ ಅಂದ ತಕ್ಷಣ ಇದು ಕೆಟ್ಟ ಮಗು ಅಂತ ಯಾರೂ ಹೇಳೋದಿಲ್ಲ. ಬೆಳೀತಾ ಸೇರೋ ಸಹವಾಸದಿಂದ ಮಕ್ಕಳು ಕೆಟ್ಟೋಗ್ತಾರೆ. ಹಾಗಿರೋದ್ರಿಂದ ನೀವಷ್ಟೇ, ನಾವು ಇಲ್ಲಿ ತನಕ 9th ತನಕ ನೋಡಿ ಏನೇ ತಪ್ಪು ಮಾಡಿದ್ರು ನಮ್ಮ ಮಕ್ಕಳು ಅಂತ ನಮ್ಮ ಎದೆ ಮೇಲೆ ಹಾಕ್ಕೊಂಡಿರ್ತೀವಿ. ನಾವು ನಿಮ್ಮನ್ನೇನಾದ್ರು ಒಂದು ಎಡೆಟ್ ಹಾಕಿದ್ದೀವಿ ಅನ್ನೋದಾದರೆ ದ್ವೇಷದಿಂದ ಅಲ್ಲ, ಪ್ರೀತಿಯಿಂದ. ಕೆಲವು ಟೈಮಲ್ಲಿ ತುಂಬ ಹೊಡೆದಿರ್ತೀನಿ. ಹೊಡೆದಾಗ ಆ ಏಟು ನನಗೆ ಗೊತ್ತಿರುತ್ತೆ. ಯಾಕೆ ಹೊಡಿತೀನಿ ಅಂತಂದರೆ ಆ ಏಟು ಮುಂದಿನ ದಿನಗಳಲ್ಲಿ ಬೇರೆ ಯಾರು ಹೊಡೆಯೋದು ಬೇಡ ಅಂತ. ಹೊರಗಡೆನವ್ರು ಯಾರೋ ಹೊಡೆದು ಬೇರೆ ವಿಷಯಕ್ಕೆ ನಿಮ್ಮ ತಂದೆ ತಾಯಿ ತನಕ ದೂರ ತಂದು ಆ ಕೆಟ್ಟದು ಬರೋದು ಬೇಡ ಅನ್ನೋ ಉದ್ದೇಶಕ್ಕೆ ಆ ಏಟು ಹೊಡೆದಿರ್ತೀನಿ. ಚೆನ್ನಾಗಿ ತಿಳ್ಕೊಳ್ಳಿ, ಯಾರೇ ಟೀಚರ್ ಯಾವುದೇ ಒಂದು ಏಟು ಹಾಕಿದ್ದಾರೆ ಅಂತಂದರೆ ವೈಯಕ್ತಿಕವಾಗಿ ನಿಮ್ಮೆಲ್ಲ ದ್ವೇಷ ಇಟ್ಕೊಂಡು ಹೊಡೆಯೋದಿಲ್ಲ. ಅವ್ರಿಗೆ ಒಂದೇ, ಮಕ್ಕಳು ಚೆನ್ನಾಗಿ ಓದಬೇಕು, ಒಳ್ಳೆ ಹೆಸರು ತರಬೇಕು, ಸಮಾಜದಲ್ಲಿ ಒಳ್ಳೆ ಗೌರವವಾಗಿ ಬೆಳೆಬೇಕು ಅಂತ ಹೇಳ್ತಾನೆ ಇರ್ತೀನಲ್ಲ ನಿಮಗೆ. ಮಕ್ಕಳೇ, ಗುರಿ ಇಟ್ಟು ಓದಿ. ಏನಾದರೂ ಒಂದು ಸಾಧನೆ ಮಾಡಬೇಕಾದ್ರೆ ಗುರಿ ಇರಲೇಬೇಕು. ಸುಲಭ ಅಲ್ಲ, ಸುಲಭವಾಗಿ ಯಾವುದೂ ಸಿಗೋದಿಲ್ಲ, ಶ್ರಮ ಪಡಲೇಬೇಕು. ಅಂದ್ಕೊಡ್ತೀರಾ? ಓಕೆ, ಸರಿ. ನಿಮಗೆಲ್ಲ ಒಳ್ಳೆಯದಾಗಲಿ ಮಕ್ಕಳೇ. ಧನ್ಯವಾದ.
ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನಾ ರೂಪವೋ ಹಣೆ ಬರಹ ತಿದ್ದಿ ಬರೆಯಲು ಕತ್ತಲೆಯಿಂದ ಬಂತ ನಮ್ಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು ಗದರೋದು ನಮ್ಮ ಬೆಳೆಸಲು ಭಾಷೆ ಅಮೃತ ಕುಡಿಸೋ ತಾಯಾಗಿ ಭಾಷೆ ಅಮೃತ ಕುಡಿಸೋ ತಾಯಾಗಿ ಭವಿಷ್ಯ ಬರೆವಂತ ತಂದೇನೋ ಆಗಿ ಬರೆವಂತ ತಂದೇನೋ ಆಗಿ ಚಂದದ ಜೀವನನ ನೀಡಿರೋ ಗುರುಗಳು ನಮ್ಮ ಗುರುಗಳು ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನಾ ರೂಪವೋ ಹಣೆ ಬರಹ ತಿದ್ದಿ ಬರೆಯಲು ಬಾಳಲ್ಲಿ ಲೆಕ್ಕ ಎಷ್ಟು ಮುಖ್ಯ ಎಂಬುದ ಬೆರಳಲ್ಲೇ ತೋರಿ ಕಲಿಸಿದ ಗುರುಗಳೇ ಈ ದೇಹ ಹೇಗೆ ದಂಡಿಸೋದು ಎನ್ನುವ ಸಂದೇಹ ಇದು ಮೆಚ್ಚಿನ ಕಲಿಗಳೇ ಕನ್ನಡ ಕಂಡರೆ ಕಣ್ಣಿಗೆ ಒತ್ತಿತೋ ಅಕ್ಷರ ಅಂದರೆ ಅನ್ನಕ್ಕಿಂತ ದೊಡ್ಡದೆಲ್ಲ ಗುರುವೇ ಶಾರದೆ ದಯ ಪಾಲಿಸು ತಾಳ್ಮೆ ಪಾಠ ಕಲಿಸೋರೆ ಬೆಳಕಾಗಿಸು ಗುರುಗಳು ಹೇ ಶಾರದೆ ದಯ ಒಂದು ವಿಷಯ ತಿಳ್ಕೊ, ನಿಂತಿರೋ ಗಡಿಯಾರನು 2 ಸಲ ಸರಿಯಾದ ಟೈಮ್ ತೋರಿಸುತ್ತೆ. ಅವಕಾಶ ಸಿಗದೇ ಇರೋದು ಸೋಲಲ್ಲ, ಸಿಕ್ಕ ಅವಕಾಶನ ಉಪಯೋಗಿಸಿಕೊಳ್ಳದೇ ಇರೋ ಸೋಲು. ಆಟದ ಆರಂಭ ಕೂವಿಸಲು ಹೊಡಿತಾರೆ, ಅಂತ್ಯ ಕೂವಿಸಲು ಹೊಡಿತಾರೆ. ನಿನ್ನದು ಆರಂಭದಲ್ಲಿ ಸಂಚರಿಸು ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ ನಾಟ್ಯ ಅನ್ನೋದು ನಾದಾಂತರಂಗ ತಾನೆ, ನಾದ ಅನ್ನೋದು ಭಾವಾಂತರಂಗ
ಬಾಳನು ಬೆಳಕಾಗಿಸು ಹೇ ಶಾರದೆ. ನಾಟ್ಯ ಅನ್ನೋದು ನಾದಾಂತರಂಗ ತಾನೇ, ನಾದ ಅನ್ನೋದು ಭಾವಾಂತರಂಗನೇ. ಶಿಲೆಯಿಂದ ತಾನೇ ಕಲೆಗೆ ಮತಿ, ಕಲೆಯಿಂದ ಶಿಲೆಗೆ ಗುಂಚಾರತಿ. ಪ್ರತಿಯೊಂದರಲ್ಲೂ ಅವನಾಣತಿ, ಒಲವಿಂದ ತಾನೇ ಸುಖ ಸಮ್ಮತಿ. ಲೋಕವೇ ರಂಗಭೂಮಿ ತಂತಾನೆ ನಡೆಯುತ್ತೆ ಸ್ವಾಮಿ. ಪಾಲಿಗೆ ಬಂದಂತ ಪಾತ್ರನ ಎಲ್ಲರೂ ಜೀವಂತಿಸಿ ಹೇ ಶಾರದೆ ದಯ ಪಾಲಿಸು. ಈ ಬಾಳನು ಬೆಳಕಾಗಿಸು ಹೇ ಶಾರದೆ.